ಯಾವ ಉಪಾಧಿಗಳನ್ನ ನಾಶ ಮಾಡಲಾರದೆ ಈಶ್ವರನಲ್ಲಿ ಜೀವನನ್ನ ಏಕತ್ವ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನ ಶ್ಲೋಕದಲ್ಲಿ ಹೇಳಿದರು. ಕಾರಣ ಬಹಳಷ್ಟು ಮಂದಿ ತತ್ವಮಸಿ ಮಹಾವಾಕ್ಯವನ್ನೇ ವೇದಾಂತಗಳು ಬೋಧ ಮಾಡ್ತಾರೆ, ಇಲ್ಲಂತಲ್ಲ. ವೇದಾಂತಗಳನ್ನ ಬಿಟ್ರೆ ತತ್ವಮಸಿ ಮಹಾವಾಕ್ಯವನ್ನ ಬೇರೆ ಮತವಾದಿಗಳು ಹೇಳಲಿಕ್ಕಿಲ್ಲ. ಕಾರಣ ಅವರ ಭೇದ ಭಾವವೇ ಅವರ ಏಕತ್ವಕ್ಕೆ ಅಡ್ಡಿಯಾಗಿದೆ. ಭೇದ ಭಾವ ಏನಂದ್ರೆ ಪರಮಾತ್ಮ ಬೇರೆ, ನಾನು ಬೇರೆ, ದೈವ ಬೇರೆ, ದೇವರು ಬೇರೆ, ಭಕ್ತ ಬೇರೆ ಅಂತ ನಿನ್ನೆನೆ ಹೇಳಿ ಈ ರೀತಿ ತಿಳಿದಂತ ಮತವಾದಿಗಳು ಜೀವ ಶಿವರ ಏಕತ್ವದ ಮಾತನ್ನೇ ಹೇಳುವುದಿಲ್ಲ. ಯಾರು ಏಕಂ ಏವಂ ಅದ್ವಿತೀಯ ಬ್ರಹ್ಮ ಅನ್ನುವಂತ ವ್ಯಾಸ ಮಹಾ ಋಷಿಗಳ, ಆಚಾರ್ಯ ಶಂಕರರ, ಯಾರು ಋಷಿಗಳ, ಯಾರು ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಸದ್ಗುರುಗಳ ಕೃಪೆ ದಯೆಯಿಂದ ಆತ್ಮ ಜ್ಞಾನದ ಅಡಿಯಲ್ಲಿ ಸಾಗಿದಂತ ಪುಣ್ಯಾತ್ಮರಿಗೆ ಮಾತ್ರ ಗೊತ್ತು ಪರಮಾತ್ಮನ ಸ್ವರೂಪವೇ ನಾನು, ನನ್ನ ಸ್ವರೂಪವೇ ಪರಮಾತ್ಮ. ಇಷ್ಟೆಲ್ಲ ಇದ್ರೂ ಕೂಡ ಶಿವಜೀವರ ಏಕತ್ವವನ್ನ ಹೇಳಿದರೂ ಕೂಡ ಹೇಗೆ ಮಾತು ಹೇಳಿದ್ರು ಜೀವನ ಅಲ್ಪ ಭಾವವನ್ನ ಪರಮಾತ್ಮನ ಸರ್ವಜ್ಞತ್ವವನ್ನ ಈ ಭೇದಗಳೇನಾವ ಉಪಾಧಿಗಳನ್ನು ತೆಗೆದಾಗ ಏಕತ್ವವನ್ನ ಸಿದ್ಧಿಸುವುದು. ಇಲ್ಲದೆ ಹೋದರೆ ನಿನ್ನೆ ದಿನ ಹೇಳ್ಯಾರವರು ಮೋಡಕ್ಕೂ ಮತ್ತು ಆಕಾಶಕ್ಕ ಏಕತ್ವ ಸಂಭವಿಸುವುದಿಲ್ಲ. ನಿನ್ನೆ 2-3 ಮಾತು ಹೇಳ್ಯಾರ ನೋಡ್ರಿ. ಅದಕ್ಕ ಅಲ್ಲಿ ಏನಾಗೋದು ಅಂದ್ರೆ ಈ ಒಂದು ಉಪಾಧಿ, ಅವಿದ್ಯಾ ಉಪಾಧಿ, ವಿದ್ಯಾ ಉಪಾಧಿಗಳನ್ನು ನಾಶ ಮಾಡಿದರೆ ಏಕತ್ವ ಸಿದ್ಧಿಸುತ್ತದೆ. ಅದಕ್ಕೆ ಉಪಾಧಿಯನ್ನ ತೆಗೆದು ಹಾಕಲಾರದೆ ಏಕತ್ವ ಸಿದ್ಧಿಸುವುದಿಲ್ಲ ಅನ್ನುವಂತ ಮಾತನ್ನ ನಿನ್ನೆ ದಿನ ಅನುಭವಕ್ಕೆ ಬರುವಂತೆ ಹೇಳಿದ ನೋಡ್ರಿ. ಇವತ್ತಿನ ದಿನ ಈ ಸೂತ್ರದಲ್ಲಿ ಶಿವಜೀವನ ಏಕತ್ವ ತತ್ವಮಸಿ ಮಹಾವಾಕ್ಯದ ವಿಚಾರ. ಕಾರಣ ಏನಂದ್ರೆ ವಾಚಾರ್ಥಂ ರೂಪನೀಯ ತತ್ ತಮ್ಮು ಉಭಯೋ ಅಂತಹ ತಯೋಲಕ್ಷಿತೆ ಚೈತನ್ಯ ಅದ್ವಿತೀಯೇ ವಿಸರ್ಜ್ಯ ಚ ಪುನಃ ಭೇದ ಪರೋಕ್ಷದ್ವಯಂ ಐಕ್ಯಂ ತತ್ ಶಿವ ಜೀವಯೋ ಅನುಮನನ್ ಭಾಗ್ವಹ ಯಾತ್ ಲಕ್ಷಣಾತ್ ಆತ್ಮ ಸನ್ ಅಸಿ ಚೋದಿತಂ ವಿಹರತೆ ಯೋಗಿ
ಯೋಗಿ ಗೆಳತ ಬಂಧನ. ಅಂದ್ರೆ ಇದರ ಅರ್ಥ ತತ್ಪದ ತೊಂಪದ ಇವೆರಡರ ವಾಚಾರ್ಥವನ್ನು ಬಿಡಬೇಕಂದ್ರೆ ಏನ್ ಬಿಡ್ರಿ? ತತ್ ಅಂದ್ರೆ ಪರಮಾತ್ಮ, ತೊಮ್ ಅಂದ್ರೆ ಜೀವಾತ್ಮ. ಇವೆರಡರ ವಾಚಾರ್ಥವನ್ನ ಬಿಟ್ಟು ಲಕ್ಷಾರ್ಥನ್ನ ಲಕ್ಷಣ ವೃತ್ತಿಯಿಂದ ಲಕ್ಷಿಸಿ ಕೂಟಸ್ಥ ಬ್ರಹ್ಮ ಎಂಬ ಉಭಯ ಚೇತನಗಳಲ್ಲಿ ಪುನಃ ಭಿನ್ನತ್ವ ಅಪೌರುಷತ್ಗಳ ಎರಡನ್ನೂ ಕೈಬಿಟ್ಟು ಆ ಶಿವ ಮತ್ತು ಈ ಜೀವರುಗಳಿಗೆ ಭಾಗ ತ್ಯಾಗ ನಾಮಕ ಲಕ್ಷಣದಿಂದ ಏಕತ್ವವನ್ನ ನಿಶ್ಚಯಿಸಿ ಆ ಸತ್ತ ಮಾತ್ರನ್ನ ನಿರ್ವಿಕಲ್ಪ ಚೇತನ ಇರುವನೆಂಬ ಅಸಿ ಪದದಿಂದ ತಿಳಿದು ಜ್ಞಾನಿಯು ಬಂಧರಹಿತನಾಗಿ ವ್ಯವಹರಿಸುತ್ತಾನೆ. ಈ ಪ್ರಕಾರನೇ ಜಗತ್ತಿನಲ್ಲಿ ಎಷ್ಟೋ ಜ್ಞಾನಿಗಳು ತತ್ವಂ ಪದಗಳ ವಾಚಾರ್ಥವನ್ನ ಬಿಡಬೇಕಾಗ್ಯದ, ಬಿಡ್ಲೇಬೇಕು. ಲಕ್ಷಾರ್ಥವನ್ನ ಹಿಡಿಲೇಬೇಕು. ಈ ಬಿಡುವ ಮತ್ತು ಹಿಡಿಯುವ ಲಕ್ಷಣಕ್ಕ ಭಾಗ ತ್ಯಾಗ ಲಕ್ಷಣ ಅಂತ ಕರೀತಾರೆ. ಈ ರೀತಿ ತಿಳಿದುಕೊಂಡು ಜಗತ್ತಿನಲ್ಲಿ ಸೋಲೀಲೆಯಿಂದ ಸಂಚಾರವನ್ನ ಮಾಡುವ ಮಹನೀಯರು ಇರುವರೆಂತಲೂ ಈ ಸೂತ್ರದಲ್ಲಿ ಹೇಳ್ತಾರ. ಯಾರಾದ್ರೂ ಈ ರೀತಿ ತಿಳ್ಕೊಂಡು ಜ್ಞಾನಿಗಳಾಗಿ ಇದ್ದಾರೆ ಜಗತ್ತಿನಂದ್ರೆ ಇದೇ ಪ್ರಕಾರ ತಿಳಿದುಕೊಂಡೇ ಜ್ಞಾನಿಗಳಾಗಿ ಸಂತೋಷ ಆನಂದದಿಂದ ಇರಬೇಕಾಗತ್ತೆ. ತಿಳಿದವರು ಆ ರೀತಿಯಾಗಿ ವಿಶೇಷಾರ್ಥದಲ್ಲಿ ತತ್ವಮಸಿ ಮಹಾವಾಕ್ಯದಿಂದ ಶಿವ ಜೀವನಲ್ಲಿ ಏಕತ್ವವನ್ನ ತಿಳಿದುಕೊಳ್ಳುವ ವಿಧಾನ ಎಂತೆಂದರೆ ಆ ಮಹಾವಾಕ್ಯದಲ್ಲಿ ಶಿವಜೀವರ ಏಕತ್ವವನ್ನ ಅಭೇದವನ್ನ ತಿಳಿದುಕೊಳ್ಳುವ ವಿಧಾನ ಅಂದ್ರೆ ರೀತಿ ಯಾವುದೆಂದರೆ ಅದಕ್ಕೆ ಹೇಳ್ತಾರ ತತ್ಪದಕ್ಕೆ ವಾಚಾರ್ಥವು ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದ ಈಶ್ವರ. ಈಶ್ವರ ಅಂತ ಯಾರು ಕರೆದಿವಿ ನಾವು? ವಾಚಾರ್ಥಕ್ಕೆ ಸರ್ವಜ್ಞತ್ವ ಸರ್ವಕರ್ತೃತ್ವಾದಿ ಗುಣಗಳಿಂದ ಕೂಡಿದವನೇ ಈಶ್ವರನು. ಇದು ಈಶ್ವರನ ತತ್ಪದಕ್ಕೆ ವಾಚಾರ್ಥನ. ಅದರ ಲಕ್ಷಾರ್ಥ ಏನಾದ್ರು ಈಶ್ವರಂದು ಅಂದ್ರೆ ನಿರುಪಾಧಿಕವಾದ ಬ್ರಹ್ಮವು ತ್ವಂ ಪದಕ್ಕೆ ವಾಚಾರ್ಥವು ಅಲ್ಪಜ್ಞಾತಾದಿ ಗುಣಗಳಿಂದ ಕೂಡಿದ ಜೀವನ. ಏನ್ ಹೇಳಿದ್ರೆ ಎರಡು ಮಾತು ಹೇಳ ನೋಡ್ರಿ. ಈಶ್ವರನ ತತ್ಪದಕ್ಕೆ ವಾಚಾರ್ಥ ಸರ್ವಜ್ಞಾತ್ವಾದಿ ಗುಣಗಳಿಂದ ಕೂಡಿದ ಈಶ್ವರನೇ. ಅದು ಈಶ್ವರನ ತತ್ಪದದ ವಾಚಾರ್ಥರೇ. ಅದರ ಲಕ್ಷಾರ್ಥ ನಿರುಪಾಧಿಕವಾದ ಬ್ರಹ್ಮ. ಅಲ್ಲಿ ಬ್ರಹ್ಮಗೆ ಉಪಾಧಿ ಇಲ್ಲ ನೋಡ್ರಿ. ಇಲ್ಲಿ ಈಶ್ವರಗೆ ಮಾಯ ಉಪಾಧಿ ಅದ, ಬ್ರಹ್ಮನಿಗೆ ಉಪಾಧಿ ಇಲ್ಲ. ಅದಕ್ಕೆ ಲಕ್ಷಾರ್ಥ ಬ್ರಹ್ಮ, ವಾಚಾರ್ಥ ಈಶ್ವರ. ಇದು ಈಶ್ವರಂದು. ಜೀವಂದೇಂದ್ರೆ ತೊಂಪದ. ತೊಂಪದಕ್ಕೆ ವಾಚಾರ್ಥ ಅಲ್ಪಜ್ಞತ್ವಾದಿ ಗುಣಗಳಿಂದ ಕೂಡಿದ ಜೀವನ. ಸರ್ವಜ್ಞತ್ವಲ್ಲಿ ಆದ್ರೆ ಅಲ್ಪಜ್ಞತ್ವಾದಿ ನೋಡ್ರಿ. ಇದಕ್ಕ ಈ ವಾಚಾರ್ಥ ಆದ್ರೆ ಇವು ಜೀವನು.
ಅಲ್ಲಿ ಲಕ್ಷ್ಯಾರ್ಥ ಈಶ್ವರ ನೋಡ್ರಿ. ಈಶ್ವರನ ಲಕ್ಷ್ಯಾರ್ಥ ಈಶ್ವರ, ತತ್ಪದದ ವಾಚಾರ್ಥ ಈಶ್ವರ. ಇಲ್ಲಿ ತುಂಪದ ವಾಚಾರ್ಥ ಯಾವುದಂದ್ರೆ ಜೀವ. ಇದಕ್ಕೆ ಜೀವನಲ್ಲಿ ಲಕ್ಷ್ಯಾರ್ಥ ಯಾವ್ದಂದ್ರೆ ಕೂಟಸ್ಥಾತ್ಮನು. ನಾವು ಕೂಟಸ್ಥ ಅಂತ ಹಿಂದೆ ಹೇಳ್ತಾ ಬಂದಿವಲ್ರಿ. ಕೂಟಸ್ಥ ಅಂದ್ರೆ ಯಾರು ಅಂದ್ರೆ ಕೂಡಲಾರದವನು. ಈ ಶರೀರದಲ್ಲಿ 3 ಅವಸ್ಥೆಗಳನ್ನ ಅರಿಯುವಂತ ಜ್ಞಾನ, ಆ ಜ್ಞಾನಕ್ಕ ತಿಳಿದನಿ ಅನ್ನುವವನೇ ಸಾಕ್ಷಿ ಕೂಟಸ್ಥ. ನಾನು ಇದ್ದೀನಿ ಅಂತ ಹೇಳ್ತನಲ್ರಿ, 3 ಅವಸ್ಥೆಗಳನ್ನ ಅರಿಯುವವನು ನಾನು ಇದ್ದೇನೆ. ನೀನ್ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಇದ್ದದನ್ನ ತಿಳಿದವನು ಇನ್ನೊಬ್ಬನು ಇರಲೇಬೇಕಂತ. ತಿಳಿಲಾರ್ದ ಹೇಳಕ್ ಬರಂಗಿಲ್ಲಲ್ರಿ, ತಿಳಿದ ಹೇಳ್ಬೇಕಲ್ಲ. ತಿಳಿದ ಹೇಳದಂದ್ರೆ ಆ ಜ್ಞಾನದ ಸಾಕ್ಷಿಯನ್ನ ಅರಿಯುವವನೇ ಕೂಟಸ್ಥ ಅಂದ್ರೆ ಇಲ್ಲಿ. ಇದು ಲಕ್ಷ್ಯಾರ್ಥ, ಜೀವನ ಲಕ್ಷ್ಯಾರ್ಥ. ಈಶ್ವರನ ಲಕ್ಷ್ಯಾರ್ಥ ಬ್ರಹ್ಮ, ಜೀವನ ಲಕ್ಷ್ಯಾರ್ಥ ಕೂಟಸ್ಥ. ಇದು ತೊಂಪದಗಳಿಗೆ ವಾಚಾರ್ಥ. ತೊಂಪದ ಮೊದಲು ಹೇಳಿದ್ರೆ ತೊಂಪದಗಳಿಗೆ ವಾಚಾರ್ಥ ಸ್ವರೂಪರಾದ ಶಿವಜೀವರಿಗೆ ಏಕತ್ವವು ಸಂಭವಿಸೋದಿಲ್ಲ. ಯಾರಿಗೆ ಸಂಭವಿಸಂದ್ರೆ ಶಿವನಿಗೆ ಮತ್ತು ಜೀವನ ತೊಂಪದಾರ್ಥ. ಇವರಿಬ್ಬರದು ತಗೋತಿಲ್ಲ. ತೊಮ್ಮಂದ್ರೆ ಶಿವನ ಸರ್ವಜ್ಞತ್ವಾದಿ ಗುಣಗಳು, ಜೀವನ ಅಲ್ಪಜ್ಞತ್ವಾದಿ ಗುಣಗಳು, ಜೀವನ ಮಾಯಾ ಉಪಾಧಿ, ಆ ಶಿವನ ಮಾಯಾ ಉಪಾಧಿ, ಇವುಗಳನ್ನ ಒಂದರಲ್ಲಿ ಒಂದು ಕೂಡಿಸಲಿಕ್ಕೆ ಹೋದರೆ ಇದು ಕೂಡುವುದಿಲ್ಲ. ಯಾಕೆ ಕೂಡಂಗಿಲ್ಲ? ಅವನು ಈಶ್ವರ, ಇವನು ಜೀವ. ಅವನು ದೊಡ್ಡವನು, ಇವನು ಸಣ್ಣವನು. ಅವನು ಹುಟ್ಟಲಾರದವನು, ಇವನು ಹುಟ್ಟಿದವನು. ಇವನು ಅಲ್ಪಜ್ಞನು, ಅವನು ಸರ್ವಜ್ಞನು. ಈ ಗುಣಗಳನ್ನ ನೋಡಿ ಏಕತ್ವವನ್ನ ಮಾಡಿದರೆ ಶಿವ ಜೀವರ ಏಕತ್ವ ಸಂಭವಿಸೋದಿಲ್ಲ. ಅದಕ್ಕೆ ಏನು ಮಾಡಬೇಕಾಗಿದ್ರಿ ಅಂದ್ರೆ ಲಕ್ಷಾರ್ಥ ಸ್ವರೂಪನ ಅದ. ಲಕ್ಷಾರ್ಥ ಒಂದ್ ಹೇಳಿದ್ರಲ್ರಿ, ತತ್ಪದ ಲಕ್ಷಾರ್ಥ. ಆ ಲಕ್ಷಾರ್ಥದಲ್ಲಿ ಏನ್ ಹೇಳಿದ್ರು ಅಂದ್ರೆ ಈಶ್ವರನ ವಾಚಾರ್ಥದಲ್ಲಿ ಬ್ರಹ್ಮ ಲಕ್ಷಾರ್ಥ. ಈಶ್ವರ ವಾಚಾರ್ಥ ನೋಡ್ರಿ, ಬ್ರಹ್ಮ ಲಕ್ಷಾರ್ಥ ಅಲ್ಲ. ಇಲ್ಲಿ ಜೀವನು ವಾಚಾರ್ಥ, ಕೂಟಸ್ಥ ಲಕ್ಷಾರ್ಥ. ಈ ಬ್ರಹ್ಮನಿಗೂ ಮತ್ತು ಕೂಟಸ್ಥರಿಗೂ ಏಕತ್ವ ಸಂಭವಿಸುತ್ತದೆ. ಯಾಕಂದ್ರೆ ಕೂಟಸ್ಥನಿಗೂ ಯಾವ ಉಪಾಧಿ ಇಲ್ಲ, ಜೀವನಿಗೂ ಉಪಾಧಿ ಆವ, ಕೂಟಸ್ಥನಿಗೆ ಉಪಾಧಿ ಇಲ್ಲ. ಜೀವನಿಗೆ ಉಪಾಧಿ ಅಂದ್ರೆ ಜೀವ ಭಾವದಲ್ಲಿ, ಜೀವ ಭಾವ ಇದ್ದಲ್ಲಿ ಶಿವನಲ್ಲಿ ಐಕ್ಯತೆಯನ್ನ ಮಾಡಲಿಕ್ಕೆ ಬರುವುದಿಲ್ಲ. ಈ ಕೂಟಸ್ಥನಲ್ಲಿ ಸಾಕ್ಷಿ ಭಾವ ಅದ. ಈ ಈಶ್ವರನು ಸೃಷ್ಟಿ ಮಾಡಿದ ಬ್ರಹ್ಮಾಂಡಗಳಿಗೆ ಬ್ರಹ್ಮ ಹೇಗೆ ಸಾಕ್ಷಿಯೋ ಅದರಂತೆ ಜೀವನು ಮಾಡುವಂತ ಸಕಲ ವ್ಯವಹಾರಗಳಿಗೆ ಕೂಟಸ್ಥನೇ ಸಾಕ್ಷಿ.
ಬ್ರಹ್ಮ ಹೇಗೆ ಸಾಕ್ಷಿ, ಕೂಟಸ್ಥನು ಅದೇ ಪ್ರಕಾರ ಸಾಕ್ಷಿ. ಅವನು ಬ್ರಹ್ಮಾಂಡಕ್ಕೆ ಸಾಕ್ಷಿ ಬ್ರಹ್ಮ, ಪಿಂಡಾಂಡಕ್ಕೆ ಸಾಕ್ಷಿ ಕೂಟಸ್ಥ. ಇವರಿಬ್ಬರು ಹೇಗೆ ಅಂತಂದ್ರೆ ಒಬ್ಬರೇ. ಆ ಬ್ರಹ್ಮನ ಪ್ರತಿಬಿಂಬ ಮಾಯೋಪಾದಿಯಲ್ಲಿ ಬಿಂಬಿಸಿ ಈಶ್ವರ, ಆ ಬ್ರಹ್ಮನ ಯಾವ ಅವಿದ್ಯಾ ಉಪಾದಿಯಲ್ಲಿ ಪ್ರತಿಬಿಂಬಿಸದ ಜೀವ. ಇವೆರಡಕ್ಕೂ ಕಾರಣ ಆ ಒಬ್ಬನೇ ಬ್ರಹ್ಮ. ಇಲ್ಲಿ ಉಪಾದಿಗಳನ್ನ ಬಿಟ್ಟಾಗ ಹಿಂದೆನೆ ಹೇಳ್ಯಾರ, ಚಂದ್ರ ಸೂರ್ಯರು ಕೊಡದಲ್ಲಿ ಪ್ರತಿಬಿಂಬಿಸಿ ಕೊಡ ನಾಶ ಆದಾಗ ಆ ಸೂರ್ಯ ಮತ್ತು ಚಂದ್ರರಿಗೆ ನಾಶತ್ವ ಇಲ್ಲ. ಯಾಕಿಲ್ಲ ಅಂದ್ರೆ ಅವರು ಬಿಂಬದಲ್ಲಿ ಐಕ್ಯರಾದರು. ಕೊಡದಲ್ಲಿಯ ಸೂರ್ಯಚಂದ್ರರು ಐಕ್ಯ ಇಲ್ಲ ಅಂದ್ರೆ ಮೂಲ ಚಂದ್ರ ಸೂರ್ಯರಲ್ಲಿ ಅವರಿಗೆ ನಾಶತ್ವ ಇಲ್ಲ. ಸೂರ್ಯಚಂದ್ರರಿಗೆ ನಾಶ ಇಲ್ಲ, ಆದ್ರೆ ಕೊಡಗಳಿಗೆ ನಾಶ ತಪ್ಪಿದ್ದಲ್ಲ. ಈ ರೀತಿ ಕೊಡದಲ್ಲಿ ಬಿಂಬಿತವಾದ ಸೂರ್ಯನನ್ನ ಮೂಲ ಸೂರ್ಯನಲ್ಲಿ ನಾವು ಸೇರಿಸ್ಬೇಕಾಗಿತ್ತು ಅಂದ್ರೆ, ಕೂಡಿಸ್ಬೇಕಂದ್ರೆ ಕೊಡವನ್ನೇ ತೆಗೆದುಕೊಂಡು ಸೂರ್ಯನಲ್ಲಿ ಆ ಬಿಂಬವನ್ನ ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಕೊಡದಲ್ಲಿ ನೀರು ಇರುವವರೆಗೂ ಇಲ್ಲೊಬ್ಬ ಸೂರ್ಯ ಅಲ್ಲೊಬ್ಬ ಸೂರ್ಯ ಕಂಡೇ ಕಾಣ್ತಾನ. ಮೇಲೆ ನೋಡಿದ್ರೆ ಅಲ್ಲೊಬ್ಬರು ಕಾಣ್ತಾನೆ, ಕೆಳಗೆ ನೋಡಿದ್ರೆ ಇಲ್ಲೊಬ್ಬರು ಕಾಣ್ತಾನ. ಒಬ್ಬನೇ ನೋಡ್ಬೇಕು ನಾವು ಅಂದ್ರೆ ಈ ಕೊಡವನ್ನು ಹೊಡಿಬೇಕಷ್ಟೆ. ಕೊಡದಲ್ಲಿ ನೀರು ಅಂತಕ್ಕಂಥದ್ದು ಚೆಲ್ಲಿ ಬಿಟ್ರೆ ಸಾಕು, ಇರುವಂತ ಸೂರ್ಯ ಒಬ್ಬನೇ ಅಂತ. ಅದೇ ಪ್ರಕಾರವಾಗಿ ಇಲ್ಲಿ ಯಾವ ಜೀವ ಏಕತ್ವ ಸಂಭವಿಸುತ್ತದೆ ಕಾರಣ ಲಕ್ಷಾರ್ಥದಿಂದ. ಶಿವಜೀವರಿಗೆ ಏಕತ್ವವನ್ನು ಹೇಳುವ ಸಂದರ್ಭದಲ್ಲಿ ಶಿವನ ಚೈತನ್ಯಕ್ಕೂ ಜೀವ ಚೈತನ್ಯಕ್ಕೂ ಏಕತ್ವವನ್ನು ಗ್ರಹಿಸಬೇಕು. ಶಿವನಿಗೆ ಚೈತನ್ಯ ಸ್ವರೂಪ ಬ್ರಹ್ಮ, ಜೀವನಿಗೆ ಚೈತನ್ಯ ಕೂಟಸ್ಥ. ಅಂದ್ರೆ ಶಿವ ಚೈತನ್ಯಕ್ಕೂ ಜೀವ ಚೈತನ್ಯಕ್ಕೂ ಏಕತ್ವವನ್ನು ಗ್ರಹಿಸಬೇಕಾಗಲಿ ಮಾಯಾ ಅವಿದ್ಯಾ ಉಪಾಧಿ ಸಹಿತರಾದ ಶಿವಜೀವರಿಗೆ ಏಕತ್ವವನ್ನು ಹೇಳಬಾರದು. ಮಾಯಾ ಅವಿದ್ಯಾ ಉಪಾಧಿ ಸಹಿತರಾದ ಶಿವಜೀವರು ತತ್ವಂ ಪದಗಳಿಗೆ ವಾಚ್ಯಾರ್ಥರು. ಉಪಾದಿಯಿಂದ ಕೂಡಿದಾಗ ತತ್ಪದಕ್ಕೆ ವಾಚ್ಯಾರ್ಥ. ಪದಗಳ ವಾಚ್ಯಾರ್ಥವನ್ನು ತೆಗೆದು ಹಾಕುವುದಕ್ಕೆ ಲಕ್ಷಣ ಆವೃತ್ತಿ ಇರಬೇಕು. ಹೆಂಗ ತಿಳಿಬೇಕ್ರಿ ಅಂದ್ರೆ ಲಕ್ಷಣ ಆವೃತ್ತಿ. ಲಕ್ಷಣ ಆವೃತ್ತಿ ಅಂದ್ರೆ ಏನು, ಹೇಗೆ ತೆಗಿಬೇಕು ಅಂದ್ರೆ ಶಕ್ತಿ ವೃತ್ತಿಗೆ ಯಾವುದು ವಿಷಯವಾಗಿರುತ್ತದೆಯೋ ಅದು ಶಕ್ಯವಾಗಿರುತ್ತದೆ. ಶಕ್ತಿ ವೃತ್ತಿಗೆ ಯಾವುದು ವಿಷಯವಾಗಿರುತ್ತದೆಯೋ ಅದು ಐಕ್ಯವಾಗಿರುತ್ತದೆ. ಈ ಐಕ್ಯವನ್ನು ವಾಚ್ಯವೆಂದು ಹೇಳುತ್ತಾರೆ. ಮುಂದೆ ಹೇಳ್ತಾ ಅದನ್ನ, ಆ ಲಕ್ಷ್ಯ ಪದಾರ್ಥಕ್ಕೆ ಲಕ್ಷ್ಯಮಾನ ಪದಾರ್ಥದನ್ನೇ ಇರುವ ಯಾವ ಸಂಬಂಧ ಇದೆಯೋ ಅದು ಲಕ್ಷಣವೆಲ್ಲಲ್ಪಡುತ್ತದೆ. ಉದಾಹರಣೆ ಅದು ತಿಳಿಬೇಕಲ್ಲ ಈಗ ನಮಗೆ.
ಒಬ್ಬ ಆಪ್ತನಾದ ವಕ್ತನು ಹ್ಮ್ ಮಂಟಪಸ್ಥ ಪುರುಷನಿಗೆ ಭೋಜನ ಪಡಿಸಬೇಕೆಂಬ ಅಭಿಪ್ರಾಯದಿಂದ ಹ್ಮ್ ಏನು ಮಾಡಲಿ ಅಂದ್ರೆ ಹ್ಮ್ ಆ ಮಂಟಪದಲ್ಲಿ ಹ್ಮ್ ಮಂಟಪಂ ಭೋಜಯ ಎಂದು ಹ್ಮ್ ಒಬ್ಬ ಪುರುಷನನ್ನ ಕುರಿತು ಹೇಳಿದ. ಹ್ಮ್ ಯಾಕಂದ್ರೆ ಅವನು ಒಬ್ಬ ವ್ಯಕ್ತಿಗೆ ಊಟವನ್ನ ಮಾಡಿಸಬೇಕಾಗಿತ್ತು. ಹ್ಮ್ ಆ ವ್ಯಕ್ತಿಯ ಮಾತನ್ನ ಶ್ರವಣ ಮಾಡಿದ ಆ ಪುರುಷನು ಹ್ಮ್ ಎಲ್ಲಿ ಕೇಳಿದ ಮಂಟಪದಲ್ಲಿ ಭೋಜನ ಮಾಡಬೇಕು ಅಂತ ಹೇಳಿದ. ಹ್ಮ್ ಆ ಮಾತನ್ನು ಕೇಳಿದಾಗ ಆ ಪುರುಷನು ಹ್ಮ್ ಜಡವಾದ ಮಂಟಪದಲ್ಲಿ ಭೋಜನ ಕರ್ತೃತ್ವದ ಅಯೋಗ್ಯತೆಯನ್ನು ತಿಳಿದು ಹ್ಮ್ ಆ ಮಂಟಪ ಪದಕ್ಕೆ ಹ್ಮ್ ಆ ಮಂಟಪಸ್ಥ ಪುರುಷನಲ್ಲಿ ಲಕ್ಷಣ ಮಾಡುತ್ತಾನೆ. ಈ ಮಂಟಪದಲ್ಲಿ ಭೋಜನವನ್ನ ಮಾಡಿಸುತ್ತೇವೆ ಅಂದಾಗ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಜಡವಾದ ಮಂಟಪ ಭೋಜನವನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಂಟಪ ಭೋಜನ ಮಾಡಿಸ್ತಾರೆ. ಭೋಜನ ಅಂದ್ರೆ ಊಟ ಅಂದ್ರೆ ಆ ಮಂಟಪ ಪದಕ್ಕೆ ಆ ಮಂಟಪಸ್ಥ ಅಂತ ಅರ್ಥ ಮಾಡಬೇಕು. ಮಂಟಪಸ್ಥ ಅಂದ್ರೆ ಮಂಟಪದ ಮಾಲೀಕ ಅಂದ್ರೆ ಏನ್ ಮಾಡ್ಬೇಕ್ರಿ, ಇದು ಲಕ್ಷಣ ಮಾಡುತ್ತಾನೆ. ಮಂಟಪ ಶಬ್ದಕ್ಕೆ ಶಕ್ಯಾರ್ಥ ಯಾವ ಗೃಹ ವಿಶೇಷ ಇರುವುದು ಅದಕ್ಕೆ ಆ ಪುರುಷನಲ್ಲಿ ಸಂಯೋಗ ಸಂಬಂಧವಿರುತ್ತದೆ. ಇದು ಲಕ್ಷಣವೆನ್ನಲ್ಪಡುತ್ತದೆ. ಶಕ್ಯ ಸಂಬಂಧ ಲಕ್ಷಣ. ಇನ್ನು ಆ ಲಕ್ಷಣ ವೃತ್ತಿಯಲ್ಲಿ ಬೇರೆ ಬೇರೆ ತಿಳಿಯಲಿಕ್ಕೆ ಲಕ್ಷಣಗಳು ಉಂಟು ಅಂತ ಹೇಳ್ತಾರ ಅವ್ರು. ಇಲ್ಲಿ ಏನಂದ್ರೆ ಜಹಾದ ಲಕ್ಷಣ, ಪರಿತ್ಯಾಗ ಲಕ್ಷಣ, ಸಂಭಾರ್ತೇರೆ ವೃತ್ತಿ ಜಹದ ಲಕ್ಷಣ, ಜಹದ ಅಹಜ ಲಕ್ಷಣ ಅಂತ ಹಲವು ರೀತಿ ಹೇಳ್ತಾರ. ಕಾರಣ ಕೆಲವೊಂದು ಕಡೆ ಒಂದನ್ನ ಬಿಡಬೇಕು, ಮಂಟಪವನ್ನ ಬಿಡಬೇಕು, ಮಂಟಪನ ಪುರುಷನನ್ನ ಹಿಡಿಬೇಕು. ಭಾಗ ತ್ಯಾಗ ಅಂದ್ರಲ್ರಿ, ಏನ್ ತ್ಯಾಗ ಮಾಡ್ಬೇಕು? ಜಡವಾದ ಮಂಟಪ ಊಟಕ್ಕೆ ಹಾಕಲ್ಲ, ಆ ಮಂಟಪವನ್ನ ಬಿಡಬೇಕು. ಮಂಟಪದೊಳಗೆ ಚೈತನ್ಯವಾದ ಪುರುಷ ಅನ್ನಲ್ಲ. ಅಂದ್ರೆ ಏನೋ ಅಲ್ಲಿ ಮಂಟಪ ಬಿಡಬೇಕು, ಪುರುಷ ಹಿಡಿಬೇಕಂತ. ತ್ಯಾಗ ಮಂಟಪ ಭಾಗ ಮಾಡಿದ್ರು, ಮಂಟಪ ಪುರುಷ ಭಾಗ ಮಾಡಿ ಮಂಟಪವನ್ನ ತ್ಯಾಗ ಮಾಡ್ಬೇಕು, ಪುರುಷನನ್ನ ಸ್ವೀಕಾರ ಮಾಡಬೇಕು. ಹೌದಿಲ್ರಿ? ಅದರಂತೆ ಜಡವಾದ ದೇಹ ಯಾವ ಕಾರ್ಯವನ್ನು ಮಾಡೋದಿಲ್ಲ. ದೇಹ ಏನ್ ಕಾರ್ಯ ಮಾಡಂಗಿಲ್ರಿ. ಮತ್ತೆ ಜಡವಾದ ಜಗತ್ತು ಏನು ಕಾರ್ಯ ಮಾಡೋದಿಲ್ಲ. ಏನಾದ್ರೂ ಕಾಣ್ತದ ಅಂತಂದ್ರೆ, ಕಾರ್ಯ ಮಾಡುತ್ತದೆ ಅಂದ್ರೆ ಅದಕ್ಕ ಚೈತನ್ಯವಾದಂತ ಪುರುಷ ಅಂತ ಅರ್ಥ ಮಾಡ್ಬೇಕು. ಬ್ರಹ್ಮಾಂಡದಲ್ಲಿ ಶಿವನಾನ, ಪಿಂಡಾಂಡದಲ್ಲಿ ಕೂಟಸ್ಥಾನ. ದೇಹವನ್ನ ಬಿಡಬೇಕು, ಕೂಟಸ್ಥಾನನ ಹಿಡಿಬೇಕು. ಜಗತ್ತನ್ನ ಬಿಡಬೇಕು, ಈಶ್ವರನ್ನ ಸ್ವೀಕರಿಸ್ಬೇಕು. ಹೀಗೆ ಅರ್ಥ ಮಾಡಿ ಭಾಗತ್ಯಾಗ ಲಕ್ಷಣದಿಂದ ಪರಮಾತ್ಮನಿಗೂ ಮತ್ತು ಜೀವಾತ್ಮನಿಗೂ ಏಕತ್ವವನ್ನು ಹೇಳಬೇಕು ಅಂದ್ರು. ಕೆಲವೊಂದು ಉದಾಹರಣೆ ಹೇಳ್ತಾರ ಅವ್ರು. ಒಬ್ಬ ವ್ಯಕ್ತಿ ಶ್ರೋತ್ರನಿಗೆ ಅಂದ್ರೆ
ಮದ್ರಾಸಿನಲ್ಲಿ ಒಬ್ಬ ವಿದ್ಯಾವಂತನಿಗೆ ತನ್ನ ಮಗಳನ್ನು ಕೊಡುತ್ತೇನೆ ಎಂಬುದನ್ನು ತಿಳಿಸಬೇಕೆಂದು ಆಪ್ತನಾದ ವಕ್ತಾ ಪುರುಷರಿಂದ ಉಚ್ಚರಿಸಲ್ಪಟ್ಟ. ಮಗಳು ವರ ಕನ್ಯೆ ವಿಷಯ ಬಂದಾಗ ಹೇಳಿದ, ಮಧ್ಯಸ್ಥ ಮನೆಗೆ ಹೇಳಿದ, ಇಲ್ಪ ನಾನು ಮದ್ರಾಸಿಗೆ ನನ್ನ ಮಗನ್ ಕೊಡ್ತೀನಿ ಅಂತ ನೀ ಹೇಳ ಅವ್ರಿಗೆ ಅಂತ ಹೇಳ್ದ. ಅವನು ಹೇಳ್ದ, ಆದರೆ ನನ್ನ ಮಗಳನ್ನು ಮದ್ರಾಸಿಗೆ ಕೊಡುತ್ತೇನೆ ಎಂಬ ಯಾವ ವಾಕ್ಯ ಇರುವುದು, ಯಾವ ಮಾತಾದು, ಆ ಮಾತು ಶ್ರವಣದಿಂದ ಶ್ರೋತ್ರನಿಗೆ ಮದ್ರಾಸು ಪದದ ಲಕ್ಷಾರ್ಥ ರೂಪದಲ್ಲಿ ಅವನೇನ್ ತಕೊಂಡ್ರಿ, ಮದ್ರಾಸ್ ಅನ್ನುವಂತ ಒಂದು ಊರಲ್ಲಿ ಲಕ್ಷಾರ್ಥ ರೂಪ ನಗರದಲ್ಲಿ, ಮದ್ರಾಸ್ ಅಂದ್ರೆ ಲಕ್ಷಾರ್ಥ ಒಂದು ನಗರ ಅಂತ ಅರ್ಥ. ಮದ್ರಾಸಿನಲ್ಲಿ ಒಂದು ನಗರ. ಆ ಕಂಡು ಮದ್ರಾಸು ಪದಕ್ಕೆ ವಿದ್ಯಾವಂತನ ಲಕ್ಷಣ ಮಾಡ್ತಾನೆ ನೋಡ್ರಿ. ಅಲ್ಲಿ ಮದ್ರಾಸು ಅನ್ನುವುದು ಒಂದು ನಗರ, ವಾಚ್ಯಾರ್ಥ. ಆ ನಗರದಲ್ಲಿ ಒಬ್ಬ ವಿದ್ಯಾವಂತನಿದ್ದಾನೆ ಅಂತ ಇದು ಲಕ್ಷಾರ್ಥ. ವಾಚಾರ್ಥಕ ಮಗಳನ್ನ ಕೊಡಕ್ ಬರೋದಿಲ್ಲ. ಲಕ್ಷಾರ್ಥ ವಿದ್ಯಾವಂತ ಪುರುಷನಿಗೆ ಮಗಳನ್ನ ಕೊಡುತ್ತೇನೆ ಅಂತ ಹೇಳಿದಂಗ ಅದು. ಹೌದಲ್ರಿ? ಹಂಗೆ ಈ ರೀತಿ ಮದ್ರಾಸೆಂಬ ಅಂದ್ರೆ ಇಲ್ಲಿ ಮದ್ರಾಸು ಪದಕ್ಕೆ ಶಕ್ತಾರ್ಥವಾದ ನಗರವನ್ನು ತ್ಯಜಿಸಿ ಮದ್ರಾಸೆಂಬ ಊರಿಗೆ ಮಗಳನ್ನು ಕೊಡುವುದಿಲ್ಲವೆಂದು ತಿಳಿದು ಆ ಊರನ್ನೇ ಪರಿತ್ಯಜಿಸಿ ಆ ಶಕ್ಯಾರ್ಥ ಸಂಯೋಗ ಸಂಬಂಧವುಳ್ಳ ಯಾವ ವಿದ್ಯಾವಂತ ರೂಪ ಅರ್ಥ ಇರುವುದು, ಆ ವಿದ್ಯಾವಂತನಲ್ಲಿ ಆ ಮದ್ರಾಸು ಪದದ ಲಕ್ಷಣ ಆವೃತ್ತಿ ಇರುತ್ತವೆ. ವಿದ್ಯಾವಂತನಲ್ಲಿ ಆದ್ ನೋಡ್ರಿ ಏನು, ನಗರ ಮತ್ತು ಆ ಮದ್ರಾಸ್ ಅನ್ನುವಂಥದ್ದು. ಆದರೆ ಆ ನಗರನೂ ಅಲ್ಲ, ಮದ್ರಾಸ್ ಅಲ್ಲ, ಅವನೊಬ್ಬ ವಿದ್ಯಾವಂತ ತರುಣ. ಈ ಲಕ್ಷಾರ್ಥವನ್ನ ನಾವು ನೋಡುವಾಗ ವಾಚ್ಯಾರ್ಥಗಳು ಹಿಡಿದುಕೊಂಡೇ ಹೋಗ್ಬೇಕು. ಆದರೆ ಲಕ್ಷಾರ್ಥವನ್ನ ತ್ಯಾಗ ಮಾಡಲಾರದೆ ವಾಚಾರ್ಥವನ್ನ ತ್ಯಾಗ ಮಾಡ್ಬೇಕು ನೋಡ್ರಿ. ಮದ್ರಾಸ್ ಬಿಡ್ಬೇಕು, ನಗರ ಬಿಡ್ಬೇಕು. ಬಿಟ್ಟಾಗ ಮಗಳನ್ನ ಸಂಯೋಗ ಅಂದ್ರೆ ಮಗಳನ್ನ ಆ ವಿದ್ಯಾವಂತನಲ್ಲಿ ಕೂಡ್ಸಕ್ ಬರ್ತಾವ. ಕಾರಣ ಸಂಯೋಗ ಸಂಬಂಧವುಳ್ಳ ಯಾವ ವಿದ್ಯಾವಂತ ರೂಪ ಅರ್ಥವಿರುವುದು, ಆ ವಿದ್ಯಾವಂತನಲ್ಲಿ ಆ ಮದ್ರಾಸು ಪದದ ಲಕ್ಷಣ ಆವೃತ್ತಿ ಇರುತ್ತದೆ. ಇದು ಜಹದ ಲಕ್ಷಣವೆನ್ನಲ್ಪಡುತ್ತವೆ. ಒಂದು ಹೇಳಿದಾಗ ಇನ್ನೊಂದು ಹೆಚ್ಚಿಗೆ ಉಪಯೋಗ ಮಾಡಿದ್ರು ನೋಡ್ರಲ್ಲಿ. ಮದ್ರಾಸ್ ಅಂತ ಹೇಳಿದಾಗ ಮದ್ರಾಸದಲ್ಲಿ ಒಂದು ನಗರ ಆದಂತ ಅರ್ಥ ಮಾಡಬೇಕು. ಆ ನಗರದಲ್ಲಿ ಒಬ್ಬ ವಿದ್ಯಾವಂತ ಅಂತ ಅರ್ಥ ಮಾಡಬೇಕು. ಅಂದ್ರೆ ಏನು ಜಹಾದ ಲಕ್ಷಣ ಅಂದ್ರೆ ಒಂದು ಹೇಳಿದ್ರೆ ಇನ್ನೊಂದನ್ನ ಕೂಡಿಸಿಕೊಂಡು ಅರ್ಥ ಮಾಡ್ಬೇಕಂತ ಅರ್ಥ. ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಅರ್ಥ ಮಾಡ್ಬೇಕು ಅಂತ. ಕಾರಣ ಎಂಬ ಅನಂತ ರೀತಿ ಹೇಳಿ ಒಂದು ಉದಾಹರಣೆ ಹೇಳ್ತಾರೆ ಮತ್ತೆ. ಮಂಚಸ್ಥ ಪುರುಷನನ್ನು ತಿಳಿಸಿಕೊಡಬೇಕೆಂಬ ಉದ್ದೇಶದಿಂದ ಕೂಡಿದ ಆಪ್ತನಾದ ಪುರುಷನು
ಆ ಪುರುಷರಿಂದ ಉಚ್ಚರಿಸಲ್ಪಟ್ಟ ಮಂಚ ಕೋಶಂತಿ ಎಂಬ ಯಾವ ವಿಚಾರ ವಚನವಿರುವುದೋ ಆ ವಚನವನ್ನ ಶ್ರವಣ ಮಾಡಿದ ಪುರುಷನು ಜಡವಾದ ಮಂಚದಲ್ಲಿ ಶಬ್ದ ಕರ್ತೃತ್ವದಲ್ಲಿ ಯೋಗ್ಯತೆ ಇಲ್ಲದವನ್ನು ಕಂಡು ಆ ಮಂಚ ಪದಕ್ಕೆ ಲಕ್ಷ್ಯಾರ್ಥ ರೂಪ ಮಂಚ ಪದವನ್ನ ತ್ಯಾಗ ಮಾಡದೆ ಆ ಮಂಚ ಪದಕ್ಕೆ ಮಂಚಸ್ಥ ಪುರುಷನಲ್ಲಿ ಯಾವ ಲಕ್ಷಣಾವೃತ್ತಿ ಇರುವುದು ಅದನ್ನು ಅಜಹ ಲಕ್ಷಣವೆನ್ನುತ್ತಾರೆ. ಅಂದ್ರೆ ಮಂಚ ಕೋಶಂತಿ, ಮಂಚದ ಮೇಲೆ ಮಂಚದಲ್ಲಿ ಕೂತಿದ್ದಾನೆ ಅಥವಾ ಮಂಚದಲ್ಲಿ ಮಲಗಿದ್ದಾನೆ ಅಂತ ಒಬ್ರು ಹೇಳಿದ್ರು. ಈಗ ಮಲಗಿದ್ದಾನೆ ಎನ್ನುವುದಕ್ಕೆ, ಕೂತಿದ್ದಾನೆ ಎನ್ನುವುದಕ್ಕೆ ಮಲಗಿದಂತ ಮಂಚ, ಕೂತಂತ ಮಂಚ ಅವನಲ್ಲ ನೋಡ್ರಿ. ಆದರೆ ಆ ಮಂಚಗಳನ್ನ ಬಿಡ್ಬೇಕು ನಾವು. ಮಂಚಗಳನ್ನು ಬಿಡ್ಬೇಕು. ಮಂಚದ ಮೇಲೆ ಮಲಗಿದ ಪುರುಷನೇ ಅಂತ ವಿಚಾರ ಮಾಡಬೇಕು. ಮಂಚದ ಮೇಲೆ ಕೂತಂತ ವ್ಯಕ್ತಿನೇ ನಾವು ಪುರುಷ ಅಂತ ಅರ್ಥ ಮಾಡಬೇಕು. ಅಂದ್ರೆ ಅಜಹ ಲಕ್ಷಣವೆನ್ನುತ್ತಾರೆ. ಅಲ್ಲಿ ಜಹದ, ಇಲ್ಲಿ ಅಜದ. ಮಂಚ ಬಿಡಬೇಕು, ವ್ಯಕ್ತಿಯನ್ನ ಗ್ರಹಿಸಬೇಕಂತ. ಈ ರೀತಿಯಾಗಿ ಅಧಿಕಾರತ್ವವನ್ನ ಉಳಿಸಿ ನಿಶ್ಚಯಿಸುವುದೇ ಅಜಹ ಲಕ್ಷಣವೆಂದು ತಿಳಿಯಬೇಕು. ಬಟ್ ಇವೇನಾದ್ರೆ ಉಪಾಧಿಗಳನ್ನ ಬಿಡಬೇಕು ಅನ್ನೋದಕ್ಕೆ ಇಷ್ಟು ಹೇಳ್ತಾರ ಅವರು. ಜೀವನ ಉಪಾಧಿ, ಶಿವನ ಉಪಾಧಿಯನ್ನು ಬಿಟ್ಟು ತತ್ವಮಸಿ ಮಹಾವಾಕ್ಯದ ವಿಚಾರವನ್ನು ಮಾಡಬೇಕು. ಕಾರಣ ಇಲ್ಲಿ ಅನಂತ ರೀತಿ ಉದಾಹರಣೆಯಲ್ಲಿ ಕೆಲವೊಂದು ವಿಚಾರ ಮಾಡಂದ್ರಿ. ದೇವದತ್ತ ಪುರುಷನ ಅಭೇದವನ್ನ ಬೋಧಿಸುವ ತಾತ್ಪರ್ಯದಿಂದ ಆಪ್ತ ಪುರುಷರಿಂದ ಉಚ್ಚರಿಸಲ್ಪಟ್ಟ ಸೋ ಅಯಂ ದೇವದತ್ತ. ಅಂದ್ರೆ ಸ ಅಯಂ ಎಂಬ ಎರಡು ಪದಗಳಿಗೆ ದೇವದತ್ತನ ಪಿಂಡದಲ್ಲಿ ಮಾತ್ರ ಲಕ್ಷಣ ಮಾಡುತ್ತಾನೆ. ಇಲ್ಲಿ ಆ ದೇಶ ಕಾಲ ವಿಶಿಷ್ಟ ದೇವದತ್ತನ ಪಿಂಡವು ಸ ಎಂಬ ಪದಕ್ಕೆ ಶಿಕ್ಷಾರ್ಥವಾಗಿಯೂ ದೇಶ ಕಾಲ ವಿಶಿಷ್ಟ ದೇವದತ್ತನ ಪಿಂಡವು ಅಯಂ ಎಂಬ ಪದಕ್ಕೆ ಲಕ್ಷ್ಯಾರ್ಥವಾಗಿರುತ್ತದೆ. ಇಲ್ಲಿ ಎರಡು ಶಕ್ತ್ಯಾರ್ಥಗಳಿಗೆ ಅಭೇದವೂ ಸಂಭವಿಸುವುದಿಲ್ಲ. ಅಭೇದ ಸಂಭವಿಸುವುದಿಲ್ಲ ಯಾಕಂದ್ರೆ ಅಲ್ಲಿ ಭೇದ ಆದಂತ ವಾಚ್ಯಾರ್ಥದಲ್ಲಿ ಭೇದ ಆದ. ಭೇದದಲ್ಲಿ ಯಾವಾಗಲೂ ಏಕತ್ವ ಸಂಭವಿಸುವುದಿಲ್ಲ. ಆದ್ದರಿಂದ ಸ ಎಂಬ ಪದದ ಶಕ್ತ್ಯಾರ್ಥದಲ್ಲಿ ಆ ದೇಶ ಕಾಲ ವಿಶಿಷ್ಟತ್ವ ರೂಪ ಏಕದೇಶ ನಾಮವಿದೆ ಎಂಟು ಅದನ್ನು ಪರಿತ್ಯಾಗ ಮಾಡಿ ಆ ದೇವದತ್ತನ ಪಿಂಡ ರೂಪ ಏಕದೇಶದಲ್ಲಿ ಸ ಎಂಬ ಪದದ ಲಕ್ಷಣ ಆವೃತ್ತಿ ಇರುತ್ತದೆ. ಅಯಂ ಎಂಬ ಪದದ ಲಕ್ಷ್ಯಾರ್ಥದಲ್ಲಿ ಈ ದೇಶಕಾಲ ವಿಶಿಷ್ಟ ರೂಪತ್ವ ಏಕದೇಶವಾಗುವುದುಂಟು. ಅದನ್ನು ಪರಿತ್ಯಾಗ ಮಾಡಿ ಆ ದೇವದತ್ತನ ಪಿಂಡದಲ್ಲಿ ಏಕದೇಶದಲ್ಲಿ ಅಯಂ ಪದದ ಲಕ್ಷಣ ಆವೃತ್ತಿ ಇರುತ್ತದೆ. ಇದು ಜಹದ ಅಜದ ಲಕ್ಷಣವೆನ್ನುತ್ತಾರೆ. ಒಂದು ಹಿಡಿಯುವುದು, ಒಂದು ಬಿಡುವುದು ಅನ್ನುವಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ, ನಾನು ಹಿಂದೆ ಕೂಡ ಹೇಳೇನಿ, ಕಾಶಿಯಲ್ಲಿ ಚಿಕ್ಕಂದಿನಲ್ಲಿ
ಅಥವಾ ವಯಸ್ಸಿನಲ್ಲಿ ಒಬ್ಬ ಗೃಹಸ್ಥ ಮನೆಯನ್ನ ತ್ಯಾಗ ಮಾಡಿದ್ದ, ಹೋಗಿ ಸನ್ಯಾಸಿಯಾದ ಅಥವಾ ಬ್ರಹ್ಮಚಾರಿಯಾಗಿ ಹೋದ ಅಭ್ಯಾಸಕ್ಕಾಗಿ ಕಾಶಿಯಲ್ಲಿ ಎಲ್ಲಾ ಶಾಸ್ತ್ರ ಗ್ರಂಥ ಅಭ್ಯಾಸಗಳನ್ನ ಮುಗಿಸಿ ಬರುವ ಸಂದರ್ಭದಲ್ಲಿ ತಾನು ಕಾಶಿಯಲ್ಲಿ ಎಷ್ಟು ವರ್ಷಗಳು ಇದ್ನೋ ಅಷ್ಟು ವರ್ಷಗಳ ಸಂಬಂಧದಿಂದ ಒಬ್ಬ ಮಿತ್ರನಾಗಿದ್ದ ಅಥವಾ ಒಬ್ಬ ಗೆಳೆಯನಾಗಿದ್ದ. ಒಟ್ಟಿಗೆ ಅಭ್ಯಾಸ ಮಾಡ್ತಿದ್ರು. ಅಭ್ಯಾಸ ಮುಗಿಸಿ ಈ ದೇವದತ್ತ ನಾಮದ ಒಬ್ಬ ವ್ಯಕ್ತಿ ವಾಪಸ್ ತಮ್ಮ ಊರಿಗೆ ಬರ್ಬೇಕಾಗಿತ್ತು. ಬರುವಾಗ ಆ ತನ್ನ ಮಿತ್ರ ಪಂಡಿತನಿಗೆ ಹೇಳ್ದ, ಬಹಳ ಜನ ಜೊತೆಯಾಗಿದ್ರು, ನಮ್ಮ ಭಾಗಕ್ಕ ಒಂದ್ ವೇಳೆ ಬಂದ್ರೆ ಅಥವಾ ಶ್ರೀಶೈಲ ತಿರುಪತಿ ನೋಡ್ಲಿಕ್ಕೆ ಬಂದ್ರೆ ನಮ್ಮ ಕಡೆಗೆ ನೀನು ಬಂದು ಹೋಗ್ರಿ ಅಂತ ಹೇಳಿ ವಿಳಾಸ ಕೊಟ್ಟಿದ್ ನೋಡ್ರಿ. ವಿಳಾಸ ಕೊಟ್ಟು ಬಂದ. ಇವನ್ ಕೆಲಸ ಇವನು ಮಗ್ನಾದ, ಅವನ ಕಾರ್ಯ ಅವ್ರು ಮಾಡ್ತಿದ್ರು. ಸುಮಾರು ಒಂದ್ 25-30 ವರ್ಷ ಆದ ನಂತರ ಕಾಶಿಯಲ್ಲಿದ್ದಂತ ಮಿತ್ರ ಈ ಭಾಗಕ್ಕ ಬರುವಂತ ಒಂದು ಪ್ರಸಂಗ ಬಂತು. ಆ ಪ್ರಸಂಗ ಬಂದಾಗ ಆತ ಬಂದಾಗ ನೆನಪಂತಿತ್ತು, ನನ್ನ ಜೊತೆ ಮಿತ್ರ ಈ ಭಾಗದವನಿದ್ದ ಅಂತ ಊರನ್ನು ವಿಚಾರ ಮಾಡದ. ಅದೇ ಪ್ರಕಾರ ಆ ಊರಿಗೂ ಬಂದ ಮೇಲೆ ಆತ ಏನ್ ಮಾಡದ, ಆತನ ಮನೆಯನ್ನ ಶೋಧನೆ ಮಾಡಿ ಹೋಗಿ ನಿಂತ. ಅವಾಗ ಇವನು ವಿಚಾರ ಮಾಡದ, ಗೊತ್ತೇ ಆಗ್ಲಿಲ್ಲ ಯಾರು ಅಂತ ಗೊತ್ತೇ ಆಗ್ಲಿಲ್ಲ ಅವನಿಗೆ. ಯಾರು ಅಂತ ಕೇಳ್ದ. ಅವಾಗ ಹೇಳ್ದ, ನಾನು ದೇವದತ್ತ ಅನ್ನೋದು ಅಥವಾ ನೀನೇ ದೇವದತ್ತ ಇರ್ಲಿ, ನಾನು ದೇವದತ್ತ ಇದ್ದೇನೆ, ಅಯಂ ದೇವದತ್ತ ಅಂದಾಗ ಇವನಂದ, ದೇವದತ್ತ ಅಂದ್ರೆ ಯಾರು? ಅವಾಗ ಹೇಳ್ದ, ಕಾಶಿಯಲ್ಲಿ ಇರುವಂತ ಅಯಂ ದೇವದತ್ತ, ಆ ದೇಶದಲ್ಲಿ ಇದ್ದೀವಲ್ಲ, ಕಾಶಿಯಲ್ಲಿ ಇದ್ದೀವಲ್ಲ, ಅದೇ ದೇವದತ್ತ. ಅವಾಗ ಇವನು ವಿಚಾರ ಮಾಡದ, ಕಾಶಿಯಲ್ಲಿ ಇರುವಾಗ ದೇವದತ್ತನ ಶರೀರ ಹಿಂಗಿದ್ದಿಲ್ಲ, ಈ ಪ್ರಕಾರ ಶರೀರ ಇದ್ದಿಲ್ಲ, ಮತ್ತೆ ಈಗ ಶರೀರ ಬೇರೆ ಅದ ಅಂದಾಗ ಆ ದೇವದತ್ತ ಇವನು ಹೆಂಗ ಆಗ್ತಾನ? ಸಂಶಯ ಬಂತಲ್ಲ. ಕಾರಣ ಅವನ 30 ವರ್ಷದಲ್ಲಿ ಪಿಂಡದಲ್ಲಿ ಆದಂತ ಬದಲಾವಣೆ ಎಲ್ಲಿಯಾದ್ರೆ ಶರೀರದಲ್ಲಿ ಬದಲಾವಣೆ ಆಗ್ಯದ ನೋಡ್ರಿ. ಅದು ದಪ್ಪ ಆಗಿರ್ಬೋದು, 30 ವರ್ಷದಾಗ ದೊಡ್ಡದಾಗಿರ್ತದ, ಮತ್ತೆ ಪಿಂಡದಲ್ಲಿ ಅನಂತ ರೀತಿಯ ಬದಲಾವಣೆ ಆಗಿರ್ತದೆ. ಪಿಂಡ ಅಂದ್ರೆ ಶರೀರ. ಆ ಕಡೆ ಆ ಜಟ, ಜೂಟ, ಗಡ್ಡ, ಮೀಸೆ ಇವೆಲ್ಲದರಿಂದ ದೇಹದ ಬದಲಾವಣೆ ಆಗಿರ್ತವೆ. ಈಗ ಅವನೇ ಇವನು ಅಂತ ತಿಳಿಬೇಕಾಗಿದ್ರೆ ಅವನ ಆಗಿನ ದೇಹ, ಆಗಿನ ಲಕ್ಷಣ, ಆ ದೇಶ, ಕಾಲ, ವರ್ತಮಾನ ಇವನ್ನ ಬಿಡ್ಬೇಕು ನೋಡ್ರಿ. ಅವನು ಕಾಶಿಯಲ್ಲಿದ್ದ, ಆ ಕಾಶಿ ಕ್ಷೇತ್ರವನ್ನು ಬಿಡಬೇಕು. ಆ ಕಾಶಿ ಕ್ಷೇತ್ರ 20 ವರ್ಷದ ಕಾಲವನ್ನು ಬಿಡಬೇಕು. ಆ ಕಾಶಿಯಲ್ಲಿ 30 ವರ್ಷದ ಪರ್ಯಂತ ಆದಂತ ಪಿಂಡದ ಬದಲಾವಣೆ ಬಿಡಬೇಕು. ಬಿಟ್ಟಾಗ ಅವನೇ ಇವನು ಅಂತ ಆಗ್ತದೆ. ಅವನೇ ಇವನಂತ ಇಲ್ಲಿ ಏಕತ್ವ ಮಾಡ್ಲಿಕ್ಕೆ ಸಾಧ್ಯ ಅದ ರೀ. ಅಂದ್ರೆ ಏನು, ಕೆಲವು ಬಿಡ್ಬೇಕಂತ ಅರ್ಥ ಆಯ್ತಲ್ರಿ.
ಬಿಟ್ಟೆ ಜಹದ ಅಜದ ಲಕ್ಷಣ. ಅವನ ಬಾಹ್ಯದ ಉಪಾಧಿಗಳನ್ನು ಬಿಡಬೇಕು. ಅಂತರಂಗದ ಚೈತನ್ಯವನ್ನು ಸ್ವೀಕಾರ ಮಾಡಿದಾಗ ಅವನೇ ಇವನು. ಈ ರೀತಿಯಾಗಿ ಹಲವು ಪ್ರಮಾಣಗಳಿಂದ ಏಕ ದೇಶವಾಗುವುದುಂಟು. ಅದನ್ನು ಪರಿತ್ಯಾಗ ಮಾಡಿ ಆ ದೇವದತ್ತನ ಪಿಂಡದಲ್ಲಿ ಏಕ ದೇಶದಲ್ಲಿ ಅಯಂ ಪದದ ಲಕ್ಷಣ ಆವೃತ್ತಿ ಇರುತ್ತದೆ. ಅವನ ಲಕ್ಷಣ ಏನ್ರಿ? ಈಗ ದೇವದತ್ತ ಅಷ್ಟೆ, ಅವನೇ ಇವನು. ಜೀವ ಬ್ರಹ್ಮರ ಅಭೇದ ಬೋಧ ತಾತ್ಪರ್ಯದಿಂದ ಈ ರೀತಿ ಬ್ರಹ್ಮವೆತ್ತರಾದ ಗುರುವಿನಿಂದ ಉಚ್ಚರಿಸಲ್ಪಟ್ಟ ತತ್ವಮಸಿ ಎಂಬ ಯಾವ ಮಹಾವಾಕ್ಯ ಇರುವುದೋ ಅದನ್ನು ಶ್ರವಣ ಮಾಡದ ಅಧಿಕಾರಿ. ತತ್ ತ್ವಂ ಎಂಬ ಎರಡು ಪದಗಳಿಗೆ ಅಖಂಡ ಚೈತನ್ಯದಲ್ಲಿ ಲಕ್ಷಣ ಮಾಡಿದನು. ಇಲ್ಲಿ ಮಾಯೋ ಉಪಹಿತ ಚೈತನ್ಯವು ತತ್ಪದದ ಶಕ್ತ್ಯಾರ್ಥವಾಗಿದೆ. ಈ ಎರಡು ಶಕ್ತ್ಯಾರ್ಥಗಳಿಗೆ ಅಭೇದವು ಸಂಭವಿಸುವುದಿಲ್ಲ. ಆದರೂ ಆ ವಾಕ್ಯದಲ್ಲಿ ತ್ವಂ ಪದಗಳ ಸಮಾನಾಧಿಕಾರಿಣ್ಯದಿಂದ ತತ್ ತ್ವಂ ಎಂಬ ಎರಡು ಪದಗಳಿಗೆ ಅಭೇದವೇ ಪ್ರತೀತಿ ಆಗುತ್ತದೆ. ಲಕ್ಷ್ಯಾರ್ಥದಲ್ಲಿ ಅಭೇದ. ಆದ್ದರಿಂದ ತತ್ಪದದ ಲಕ್ಷ್ಯಾರ್ಥದಲ್ಲಿ ಮಾಯಾರೂಪ ಏಕದೇಶವನ್ನು ಬಿಡಬೇಕು, ತ್ಯಾಗ ಮಾಡಬೇಕು. ಚೈತನ್ಯ ರೂಪ ಏಕದೇಶದಲ್ಲಿ ತತ್ಪದದ ಲಕ್ಷಣಾವೃತ್ತಿಯು ತ್ವಂ ಪದದ ಲಕ್ಷ್ಯಾರ್ಥದಲ್ಲಿ ಸ್ಥೂಲ ಸೂಕ್ಷ್ಮಾದಿ ಶರೀರ ರೂಪ ಏಕದೇಶವನ್ನು ತ್ಯಾಗ ಮಾಡ್ಬೇಕು. ಅವನು ಬಿಟ್ಟಿವಲ್ಲ ದೇವದತ್ತನು ಮೂರು, ಅವನ ಶರೀರ ದೇಶ ಕಾಲ ಎಲ್ಲ ಬಿಟ್ಟಿವಲ್ಲಮ್ಮ. ಅದರಂತೆ ಜೀವನ ಶರೀರ ರೂಪ ಏಕದೇಶವನ್ನು ಪರಿತ್ಯಾಗ ಮಾಡಿ, ಯಾಕಂದ್ರೆ ಇವನು ಒಂದೆಲ್ಲ ಭೂಲೋಕದಲ್ಲಿ ಅಷ್ಟಾನ, ಶಿವ ಎಲ್ಲಾ ಲೋಕದಲ್ಲಿ ಅನ. ಅದೇ ರೀತಿ ಚೈತನ್ಯ ರೂಪ ಏಕದೇಶದಲ್ಲಿ ತ್ವಂಪದ ಲಕ್ಷಣಾರ್ಥಿ ಇರುತ್ತದೆ. ತುಂಬಾ ಜಗತ್ತಿನ ತುಂಬಾ ಜಡವಾದ ಜಗತ್ತಿನಲ್ಲಿ ಚೈತನ್ಯವಾದ ಈಶ್ವರನ, ಜಡವಾದ ಪಿಂಡಾಂಡದಲ್ಲಿ ಚೈತನ್ಯವಾದ ಕೂಟಸ್ಥಾನ. ಈ ಕೂಟಸ್ಥ ಮತ್ತು ಶಿವನಿಗೆ ಏಕತ್ವ ಆಗ್ತದೆ ವಿನಃ ಜಗತ್ತಿಗೆ ಮತ್ತು ಶಿವನಿಗೆ ಏಕತ್ವ ಆಗೋದಿಲ್ಲ. ಆದ ಕಾರಣ ತತ್ವಮಸಿ ಮಹಾವಾಕ್ಯದಲ್ಲಿ ವಾಚ್ಯ ಭಾಗವನ್ನು ಪ್ರತಿನಿಧಿಸಿ ಲಕ್ಷ್ಯ ಭಾಗವನ್ನ ಗ್ರಹಿಸಿ ಶಿವ ಜೀವರಲ್ಲಿ ಏಕತ್ವವನ್ನು ನಿಶ್ಚಯಿಸುವ ವಿಧಾನವಿದೆ. ಈ ರೀತಿ ವೇದಾಂತದ ನಮ್ಮ ಮತದಲ್ಲಿ ಈ ರೀತಿ ಒಂದು ವಿಧಿ ಅಂದ್ರೆ ಮಾರ್ಗ ಉಂಟು. ಈ ಒಂದು ರೀತಿಯನ್ನು ಬಿಟ್ಟರೆ ತತ್ವಮಸಿ ಮಹಾವಾಕ್ಯದಲ್ಲಿರುವ ಲಕ್ಷ್ಯಾರ್ಥಕ್ಕೆ ಏಕತ್ವವನ್ನು ಹೇಳಲು ಹೋದರೆ ಮೊದಲು ಹೇಳಿದ ಭೇದ ದೋಷವೇ ಬರುತ್ತದೆ. ಈ ರೀತಿ ಹೇಳಲಿಲ್ಲ ಮತ್ತೆ ಬೇರೆ ರೀತಿ ಹೇಳಿದ್ರೆ ಮೊದಲಂತ ದೋಷನೇ ಬರ್ತದೆ. ಮೊದಲ ದೋಷ ಅಂದ್ರೆ ಶಿವ ಬೇರೆ ನಾನು ಬೇರೆ, ಅವನು ದೊಡ್ಡವನು ನಾನು ಸಣ್ಣವನು. ಆ ರೀತಿ ಭೇದ ಬರ್ತದ. ಅದಕ್ಕೆ ಆ ರೀತಿ ಹೇಳಬಾರದು ಎಂದು ವಿಜಾತಿಯ ದೋಷವು ಖಂಡಿತವಾಗಿ ಸಂಭವಿಸುತ್ತದೆ. ಸಜಾತಿ ಬರಗ ವಿಜಾತಿ, ಪರಮಾತ್ಮ ಬೇರೆ, ಶಿವ ಬೇರೆ, ಜೀವಾತ್ಮ ಬೇರೆ. ಈ ದೋಷ ಯಾವಾಗ ವಾಚಾರ್ಥದಿಂದ ಏಕತ್ವವನ್ನ ತಿಳಿದ್ರೆ ದೋಷ.
ಲಕ್ಷಾರ್ಥದಿಂದ ದೋಷವನ್ನ ಲಕ್ಷಾರ್ಥದಿಂದ ತಿಳಿದಿದ್ದಾದರೆ ದೋಷವಿಲ್ಲ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಬಂದು. ಕಾರಣ ಈ ತತ್ವಮಸಿ ಮಹಾವಾಕ್ಯ ಹಿಂದೆ ಋಷಿಗಳ ಕಾಲದಲ್ಲಿಯೂ ಕೂಡ ಒಬ್ಬೊಬ್ಬ ಋಷಿಗಳೇ ಒಬ್ಬೊಬ್ಬರಿಗೆ 9 ಸಲ 10 ಸಲ 50 ಸಲ ಕೂಡ ತಮ್ಮ ಶಿಷ್ಯರಿಗೆ ಮೂಲ ಮೋಕ್ಷದ ಅಧಿಕಾರಿಗಳಿಗೆ ತತ್ವಮಸಿ ಮಹಾವಾಕ್ಯವನ್ನ ಬೋಧ ಮಾಡ್ಯಾರ. ಒಂದ್ಸಲ ಬೋಧ ಮಾಡೋದ್ ಸಾಕಾಗಿತ್ತಲ್ಲ? ಇಲ್ಲ, ಯಾಕಂದ್ರೆ ಇದು ಅಷ್ಟು ಸೂಕ್ಷ್ಮವಾದ ವಿಷಯ ಅಂತ. ಕಾರಣ ಏನು, ಯಾರಿಗೆ ಇದು ಸೂಕ್ಷ್ಮ ಅಂದ್ರೆ, ಯಾರಿಗೆ ಸಾಮಾನ್ಯವಾಗಿ ಜಡ ಮತ್ತು ಚೇತನದ ಮುಖ್ಯವಾದ ವಿಷಯ ಅರ್ಥ ಆಗಿಲ್ವೋ ಅವರೆಲ್ಲರಿಗೂ ಕೂಡ ಇದರ ಜ್ಞಾನ ಒಂದೇ ಸಲ ಆಗೋದಲ್ಲ. ಯಾರು ಬ್ರಹ್ಮ ಅಂದರೇನು, ಶಿವ ಅಂದ್ರೇನು, ಜಗವೆಂದರೇನು, ನಾನಂದ್ರೆ ಯಾರು ಅಂತಕ್ಕಂಥದನ್ನ ಪೂರ್ವದಿಂದ ಕೇಳ್ತಾ 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 ಬಂದವರಿಗೆ ಮಾತ್ರ ಈ ತತ್ವಮಸಿ ಮಹಾವಾಕ್ಯದ ಲಕ್ಷ್ಯಾರ್ಥದ ಅನುಭವ ಬರ್ತದೆ. ಸಹಜವಾಗಿ ನಿಮಗೀಗ ಅನುಭವ ಬರ್ತದೆ. ಜಾಗ್ರ, ಸ್ವಪ್ನ, ಸುಸುಪ್ತಿ ಮೂರನ್ನ ತಿಳಿಬೇಕಾಗಿತ್ತು ಅಂದ್ರೆ ಒಬ್ಬ ಜೀವಾತ್ಮನೇ ಅಥವಾ ಕೂಟಸ್ಥನೇ ಜಾಗ್ರದಲ್ಲಿ ವಿಶ್ವನಾಗಿ, ಸ್ವಪ್ನದಲ್ಲಿ ತೈಜಸನಾಗಿ, ನಿದ್ರಾವಸ್ಥೆಯನ್ನ ಪ್ರಾಜ್ಞನಾಗಿ, ತಾನು ಕೂಟಸ್ಥನಾಗಿ ಬೇರೆ ನಿದ್ದಾನ. ಈ ಕೂಟಸ್ಥಂದ್ರೆ ಯಾರನ್ನು ಗೊತ್ತಾಗ್ತದೆ? ಮೂರರಲ್ಲಿ ಕೂಡಲಾರ್ದವನು ಕೂಟಸ್ಥ, ಪರಮಾತ್ಮ. ಪರಮಾತ್ಮ ಇವನು ಯಾರ ಸ್ವರೂಪ ಅಂದ್ರೆ ಈಶ್ವರನ ಸ್ವರೂಪನೇ ಪರಮಾತ್ಮ. ಇದಕ್ಕೆ ಜೀವಾತ್ಮ ಅಂತೀವಿ ನಾವು ಪಿಂಡಾಂಡದಲ್ಲಿ. ಯಾರ ಸ್ವರೂಪ ಇವನು? ಪರಮಾತ್ಮ ಸ್ವರೂಪ. ಆ ಪರಮಾತ್ಮ ಇಲ್ಲಿವರು ಆ ಪರಮಾತ್ಮ ಅಂತ ಏನ್ ಹೇಳ್ತೇವಲ್ಲ, ಆ ಪರಮಾತ್ಮ ಹೇಗಿದ್ದಂದ್ರೆ ಸಕಲ ಜೀವರಾಶಿಗಳಲ್ಲಿ ಅಂತರ್ಯಾಮಿಯಾಗಿ ಪೂರ್ಣವಾಗಿ ಇದ್ದಾನವನು. ಜಗತ್ತಿನ ತುಂಬಾ ಅಂದ್ರೆ ಅಂದ್ರೆ ಉಪಾಧಿಗಳನ್ನ ಬಿಟ್ಟಾಗ ಈ ಜಗತ್ತಿನಲ್ಲಿ ಜಗದೀಶ ಅನಂತ ಜಗತ್ತಾದ. ಜಗತ್ತಿನಲ್ಲಿ ನಾಮರೂಪ, ನಾಮರೂಪದಲ್ಲಿ ಏನದ ಅಸ್ಥಿಭಾತಪ್ರಿಯವಾದ ಜಗದೀಶಾನ. ಜಗತ್ತಿನಲ್ಲೇ ಉತ್ತರ ಅಲ್ಲೇ ಅದ, ಜಗತ್ತಂತ ಎಲ್ಲಿ ಅದ ಅಲ್ಲಿ ಜಗದೀಶಾನಂತ. ದೇಹ ಅನ್ನುವಂಥದ್ದು ಎಲ್ಲಿ ಅದಂದ್ರೆ ಅಲ್ಲಿ ದೇವರ ಅನಂತ. ಇರ್ಲೇಬೇಕಾದ್ರೆ ಇಲ್ಲ, ಯಾವಾಗ ಒಂದು ಆದಂದ್ರೆ ಅಲ್ಲಿ ಇನ್ನೊಂದು ಕಾರಣ ಇರ್ಲೇಬೇಕಲ್ಲ. ಅದಕ್ಕೆ ಪಂಚಮಭೂತದ ದೇಹ, ಅವಿದ್ಯಾದಿ ಅಂತ ಭ್ರಮೆ ಭ್ರಾಂತಿ ಇವೆಲ್ಲನ್ನ ಬಿಟ್ಟಾಗ ಮೂರು ಅವಸ್ಥೆಯನ್ನ ಅರಿಯುವಂತ ಸಾಕ್ಷಿ ಚೇತನ ನಾನೇನಿದ್ದೀನಿ, ನನಗೆ ಯಾವ ರೀತಿಯ ಜನನ ಮರಣ ಅಥವಾ ವಿಕಾರ ಯಾವ ಇಲ್ಲ. ಯಾಕಿಲ್ಲ ಅಂದ್ರೆ ಪರಮಾತ್ಮನಿಗೆ ಇವು ಇಲ್ಲ. ಪರಮಾತ್ಮನಿಗೆ ಇವು ಇಲ್ಲ ಅಂದ್ರೆ ಇವು ನನಗೂ ಇಲ್ಲ ಅನ್ನುವಂತ ಏಕತ್ವವನ್ನ ಮಾಡಿ ತಿಳ್ಕೋಬೇಕು ಅಂತ ಈ ಸೂತ್ರದ ಅಭಿಪ್ರಾಯ. ಮತ್ತೆ ಎಷ್ಟಾದ್ರೂ ಟೈಮು? 11:50. 11:50 ಆಯ್ತಾಯ್ತು. ಇದಕ್ಕೆ ಇಲ್ಲಿ ಹೇಳಿದ್ದನ್ನೇ ಹೇಳಿದ್ರು. ತತ್ವ ಉಭಯಗಳಲ್ಲಿ ವಾಚಾರ್ಥ ಬಿಟ್ಟು
ತತ್ವ ಉಭಯ ಅಂದ್ರೆ ಎರಡು ನೋಡ್ರಿ. ಅಂದ್ರೆ ತತ್ವ ತೊಂಬು ಉಭಯ ಅಂತ. ಉಭಯ ಅಂದ್ರೆ ಎರಡು. ಅವುಗಳಲ್ಲಿ ವಾಚಾರ್ಥ ಬಿಟ್ಟು ಕೂಟಸ್ಥಾತ್ಮ ಬ್ರಹ್ಮರೊಳಗೆ ಅಪರೋಕ್ಷ ಪರೋಕ್ಷ ಭೇದತ್ವವನ್ನು ಭಾಗ ಆಖ್ಯ ಲಕ್ಷಣದ ದೂಡತಂ ಚೈತನ್ಯ ಏಕವೆಂಬ ಅರ್ಥವನ್ನ ಅಶಿಪದದ ರೀತಿ ನಿಶ್ಚಯಿಸುತ್ತಾ ಮಿಥ್ಯ ಭವಬಾಧೆಯಿಂದ ಬಿಡುಗಡೆ ಹೊಂದಿ ಉತ್ತಮ ಎನಿಸಿ ಸಂಚರಿಸುವರು ಜ್ಞಾನಿ. ಇದು ಸತ್ಯ ಶ್ರುತಿ ಸಿದ್ಧವಾದ ಮಾತಂತ ಹೇಳಿ ನೋಡ್ರಿ ಅವರು. ಇದು ಸತ್ಯವಾದ ಮಾತು, ಶ್ರುತಿ ಪ್ರಮಾಣ ಕೊಟ್ರ ಅವ್ರು, ವೇದ ಪ್ರಮಾಣದ ಮಾತು ಅಂತ ವಿಚಾರ ಮಾಡಿದಾಗ ಮತ್ತೆ ನಾಳೆಯ ಒಂದು ಶ್ಲೋಕದಲ್ಲಿ ಆತ್ಮನಿಗೆ ಪ್ರಶ್ನೆ ಮಾಡ್ತಾನೆ ಅವತಾರಿಕೆಯಲ್ಲಿ. ಆ ಪ್ರಶ್ನೆಗಳನ್ನು ಕೇಳಿದ ಮೇಲೆ ಕೂಡ ನೀನು ಆತ್ಮ ಸ್ವರೂಪದಿದ್ದಿ, ನಿನಗೆ ಬಂಧನ ಇಲ್ಲ ಮತ್ತು ಮೋಕ್ಷಗಳಿಲ್ಲ. ಬಂಧ ಇಲ್ಲ, ಮೋಕ್ಷಗಳಿಲ್ಲ ಅಂದ್ರು. ಯಾರಿಗೆ ಜೈಲಲ್ಲಿ ಬಿದ್ದವನಿಗೆ ಬಿಡುಗಡೆ ಆತನ್ರಿ ನಾಳೆ ಅಂತ ಹೇಳ್ತಾರ ನೋಡ್ರಿ. ಜೈಲು ಖಾನೆಯಲ್ಲಿ ಬಿದ್ದವನಿಗೆ ನಾಳೆ ಅಥವಾ ಮುಂದಿನ ದಿನ ಬಿಡುಗಡೆ ಆಗ್ತಾರಂತ ಹೇಳ್ತಾರೆ. ಬಿಡುಗಡೆ ಆದವನಿಗೆ ಪುನಃ ಬಿಡುಗಡೆ ಹೇಳಕ್ ಬರಂಗಿಲ್ಲ. ಜೈಲಲ್ಲಿ ಬಂಧನ ಆದವನಿಗೆ ಬಿಡುಗಡೆ ಹೇಳಕ್ ಬರ್ತದೆ. ಬಂಧನ ಆದಂತ ಬಿಡುಗಡೆಗೆ ಬೆಲೆ ಆದ್ರಿ. ಇಲ್ಲಿ ಆತ್ಮನಿಗೆ ಬಂಧ ಆಗ್ಯದಂದ್ರೆ ಬಿಡುಗಡೆ ಹೇಳಕ್ ಬರ್ತದೆ. ಬಂಧನೆ ಆಗಿಲ್ಲ ಅಂದ್ರೆ ಬಿಡುಗಡೆಗೆ ಪ್ರಶ್ನೆ ಇಲ್ಲ. ಬಂಧ ಆದಂಗ ಆಗ್ಯದ. ಯಾಕ ಅಂದ್ರೆ ಹಿಂದೆನೆ ಹೇಳ್ಯಾರ, ಕುದುರೆಯ ಪ್ರಮಾಣ ಕೊಟ್ಟಿವಿ, ಕಾಲು ಕೆತ್ತಿದಂಗ ಆಗ್ಯದ, ಕಾಲು ಬಿಚ್ಚಿದಂಗ ಮಾಡದ. ನಮ್ಮೆಲ್ಲರಿಗೂ ಬಂಧನ ಆದಂಗ ಆಗ್ಯದ. ಆ ಬಂಧನದಿಂದ ಬಿಡುಗಡೆ ಉಪಾಯವನ್ನು ಹೇಳದ. ಆ ಪ್ರಕಾರ ಯಾರಿಗೆ ಬ್ರಹ್ಮಜ್ಞಾನ ಅಂದ್ರೆ ಭ್ರಾಂತಿಯನ್ನ ಕೆಡಿಸೋದಕ್ಕೆ ಬ್ರಹ್ಮಜ್ಞಾನ ಬೇಕು ನೋಡ್ರಿ. ಅಜ್ಞಾನವನ್ನ ಕೆಡಿಸಲಿಕ್ಕೆ, ಭ್ರಾಂತಿಯನ್ನ ಕೆಡಿಸಲಿಕ್ಕೆ ಬ್ರಹ್ಮಜ್ಞಾನ ಬೇಕು ವಿನ ಬ್ರಹ್ಮನನ್ನ ಮಾಡೋದಕ್ಕೋಸ್ಕರ ಅಲ್ಲ ಅಂತ. ಯಾಕ ಮೊದಲೇ ಬಂಧನ ಇಲ್ಲ ನಿನಗೆ, ಮೊದಲೇ ಮೋಕ್ಷ ಸ್ವರೂಪ ಇದ್ದೀವಿ ನಾವು. ಮೋಕ್ಷ ಯಾವ್ದಕ್ಕಮ್ಮ? ನನ್ನ ಸ್ವರೂಪಕ್ಕ. ಸ್ವರೂಪ ಯಾವಾಗಲೂ ಆನಂದವಾಗಿದೆ. ಅದರ ಮೇಲೆ ಬೇರೆ ಬೇರೆ ಭಾವನೆಗಳು ಬರೋದ್ರಿಂದ ನಮ್ಗೇನಾಗ್ತದಂದ್ರೆ ಬಂಧನ ಅಂತ ಕಾಣಿಸ್ತದೆ. ಇವ್ರ ಬಿಡುಗಡೆ ಹೇಗೆ ಅಂದ್ರೆ ಇದೇ ಶ್ರವಣಗಳನ್ನು ಮಾಡೋದು. ಎಷ್ಟು ಸಂಶಯಗಳು ಬರ್ತಾವ ಅಷ್ಟು ಶ್ರವಣ ಮಾಡೋದು. ಮತ್ತೆ ಸತ್ಯವನ್ನ ತಿಳಿಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನೇ ತಿಳ್ಕೋದು. ಬಹಳಷ್ಟು ಶಬ್ದ ಜಾಲಂ ಬುದ್ಧಿ ಭ್ರಮಣಂ ಅಂತ ಬರ್ತಾರ ಅವ್ರು. ಬಹಳಷ್ಟು ಶಬ್ದಗಳ ಹಿಂದೆ ಹೋದದ್ದಾದ್ರೆ ನಮ್ಮ ಬುದ್ಧಿಯು ಕೂಡ ಭ್ರಮಣೆ ಅಂದ್ರೆ ಭ್ರಮೆಗೆ ಒಳಗಾಗುವಂತ, ಬುದ್ಧಿ ಕೆಟ್ಟು ಹೋಗುವಂತ ತಾತ್ಪರ್ಯ ಕೂಡ ಆದಂತ ಹೇಳ್ಯಾರ ಅವ್ರು. ಅದಕ್ಕೆ ಶಿವಜೀವರ ಏಕತ್ವ ಆತ್ಮಜ್ಞಾನಕ್ಕೆ ನಾನು ಯಾರು ಅಂತ ತಿಳಿಯಕ್ಕೆ ಎಷ್ಟು ಬೇಕು ಅಷ್ಟು ತಿಳ್ಕೋಬೇಕ. ಅದು ತತ್ವಮಸಿ ಮಹಾವಾಕ್ಯನೇ ತಿಳಿಸ್ತಾವ. ಅದು ಬಿಟ್ರೆ ಬೇರೆ ಉಪಾಯ ಇಲ್ಲ. ಕಾರಣ ಒಂದ್ ಸಣ್ಣ ದೃಷ್ಟಾಂತ ಹೇಳಿ ಮುಗಿಸ್ತೇನೆ. ಒಬ್ಬ ವ್ಯಕ್ತಿ ಸಮೀಪ, ಒಬ್ಬ ವ್ಯಕ್ತಿಯ ಸಮೀಪ ಇನ್ನೊಬ್ಬ ವ್ಯಕ್ತಿ ಬಂದ ಮೇಲೆ ಅವರು ನೀರಿನ ಸಮೀಪ, ಒಂದು ಯಾವ ನದಿಯ ಸಮೀಪ ನಿಂತಿದ್ರು. ಆವಾಗ ಒಬ್ಬ ವ್ಯಕ್ತಿ
ಆ ಯಜಮಾನನ್ನ ಕೇಳಿದ, ಕೈಯಲ್ಲಿ ಕಲ್ಲುಗಳಿದ್ವು. ಆ ಕಲ್ಲುಗಳನ್ನ ಹಿಡ್ಕೊಂಡು ಆ ವೃದ್ಧನನ್ನ ಆ ಯುವಕ ಪ್ರಶ್ನೆ ಮಾಡಿದ, ಅಪ್ಪ ಈ ಕಲ್ಲುಗಳು ನೀರಲ್ಲಿ ತೇಲ್ತಾವನಂತ ಕೇಳಿದ. ಅವಾಗ ಅವನ್ ಹೇಳ್ದ, ಏ ತಮ್ಮ, ಕಲ್ಲನ್ನ ನೀರಿನಲ್ಲಿ ತೇಲ್ಬಹುದೇ ಅಂತ ವಿಚಾರ ಮಾಡ್ತದಲ್ಲ, ಸರಿ ನೀನ್ ಏನೋ ವಿಚಾರ ಮಾಡಕ್ ಬಂದಿದೆ ಅಂತ ಅನಿಸ್ತದ, ತೇಲ್ತದ ನೋಡಂದ ಅವನು. ಕಲ್ಲು ನೀರ್ನೇ ತೇಲ್ತದಲ್ಲ. ಅವನು ಪ್ರಶ್ನೆ ಏನು ಮಾಡಿದ್ನೆಲ್ಲ ಗೊತ್ತಿತ್ತಿದ್ದು ಮುಳುಗ್ತದಂತ ಅವನಿಗೆ. ಅವನಿಗೆ ಅನಿಸ್ತು, ನಗು ಬಂತು, ಅವನಿಗೆ ನಕ್ಕ. ಎಂತ ಅರುಮರುವಪ್ಪ ನಿನಗ, ಕಲ್ಲಿನ ಸಣ್ಣ ಅರಳೆ ತೇಲಲ್ಲ, ಇಷ್ಟು ದಪ್ಪನ ಕಲ್ಲು ಈ ನೀರಲ್ಲಿ ತೇಲ್ತದಂತ ಹೇಳ್ತಲ್ಲ, ಹೇಗೆ ಸಾಧ್ಯ ಅಂತ ಅಂದಾಗ, ಬಾ ನನ್ನಿಂದ ಅಂದ. ಅರುಗೋಲಲ್ಲಿ ಕೂಡಿಸಿನ್ರಿ. ಅರುಗೋಲಲ್ಲಿ ಕೂಡಿಸಿ ತಾನು ಕುಂತ, ಆತನು ಕುಂತ, ಆತನ ಕಲ್ಲುನು ಅದ್ರ ಕುಂತ. ಅವಾಗ ಹೇಳಿದ, ಅಲ್ಲಪ್ಪ ಕಲ್ಲು ತೇಲ್ತದ ನೀರ್ನಾಗ ಅಂದೆಲ್ಲ, ಹೆಂಗ ಅಂದ. ಮತ್ ನಿನ್ನ ಕೈಯಾಗ ಕಲ್ಲು ಆದವು ಮುಳುಗ್ಯದ ಅಂತ ಕೇಳ್ದ. ಕೈಯಾಗ ಕಲ್ಲು ಆದವು ಮುಳುಗ್ಯದ ಈಗ, ಏ ಆದ್ರಂದ. ಆದಂದ್ರೆ ತೇಲದಂದ ಅವನು. ತೇಲಲ್ಲ ಈಗ. ಇದೇ ರೀತಿಯಾಗಿ ಇಲ್ಲ, ಇದು ಯಾವುದೋ ಇದಿದೆ, ತೆಪ್ಪ ಇದೆ, ಅದ್ರಾಗ ಹಾಕಿದ ತೇಲದ ಅಂದ. ಅದಕ್ಕೆ ಅವ್ರು ಏನ್ ಮಾಡಿದ ಅಂದ್ರೆ, ಒಂದ್ ದೊಡ್ಡ ಮನೆ ಇಟ್ಕೊಂಡು ಹೋಗಿದ್ದ. ಆ ಮನೆಯನ್ನ ನೀರಿನಲ್ಲಿ ಹಾಕಿ ಅವನ ಕಲ್ಲನ್ನ ಆ ಕಟ್ಟಿಗೆ ಮೇಲೆ ಇಟ್ಟು ನೋಡ್ರಿ. ಈಗ ನೋಡ ಅಂದ. ಅದಕ್ಕೆ ತೆಪ್ಪ ಇಲ್ಲ, ಏನಿಲ್ಲ, ಮತ್ತೆ ಈಗ ತೇಲಕತ್ತದ ನೀರಿನಲ್ಲಿ ಅಂದ ಅವನು. ಅವಾಗ ಅವು ತೇಲಕತ್ತದ, ಇದು ಕಟ್ಟಿಗೆ ಸಹಾಯದಿಂದ ತೇಲಕತ್ತದ ಅಂತ. ಕಟ್ಟಿಗೆ ತೇಲ್ಸಕತ್ತಿತ್ ನೋಡ್ರಿ ಮುಳುಗ ಕಲ್ಲನ್ನ. ನೇರವಾಗಿ ಹಾಕಿದ್ರೆ ಮುಳುಗುತ್ತದ, ಕಟ್ಟಿ ಮೇಲೆ ಇಟ್ರೆ ಕಲ್ಲು ನೀರಿನೆಲ್ಲ ತೇಲ್ತದ. ಇದ್ರಂಗೆ ನೋಡಪ್ಪ, ಈ ಭವಸಾಗರದಲ್ಲಿ ನೇರವಾಗಿ ಹೋಗುದೆ ಅಂದ್ರೆ ನೀನು ಮುಳುಗೋತಿದ್ದಿ. ಮತ್ತ ಈ ಕಟ್ಟಿಗೆ ಅನ್ನುವಂಥದ್ದು ಏನದ, ಮುಳುಗುವ ಕಲ್ಲನ್ನ ತೇಲಿಸ್ತದಲ್ಲ, ಅದರಂತೆ ಸದ್ಗುರುವಿನ ಉಪದೇಶದಿಂದ, ಶ್ರವಣಾದಿಗಳಿಂದ ಈ ಭವದಲ್ಲಿ ಗೆಲ್ಲಬಹುದು ಅಂತಕ್ಕಂಥ ಮಾತನ್ನ ಬೋಧ ಮಾಡಿದ. ಅದಕ್ಕೆ ಶ್ರವಣ ಅನ್ನುವಂಥದ್ದು ಏನ್ ಮಾಡ್ತದಂದ್ರೆ, ನಮ್ಮನ್ನ ತೇಲಿಸ್ತದ, ಭವಸಾಗರದಿಂದ ತೇಲಿಸ್ತದ, ಭವದಕ್ಕೆ ತೋರಿಸ್ತದ. ಅದೊಂದು ಇಲ್ಲದೆ ನೇರವಾಗಿ ಹೋದ್ವಿ ಅಂದ್ರೆ ನಮ್ಮನ್ನು ಮುಳುಗಿಸ್ಬಿಡ್ತದ ನಾವು. ಅದಕ್ಕೆ ಜಗತ್ತಿನ ಬಹಳ ಜನಗಳಿಗೆ ಯಾಕೆ ದುಃಖ ಆಗ್ಯದಂದ್ರೆ, ಅವ್ರಿಗೆ ಶಾಸ್ತ್ರಗಳು ಬೇಕಾಗಿಲ್ಲ, ಅವರಿಗೆ ಗುರುಗಳು ಬೇಕಾಗಿಲ್ಲ, ಅವ್ರಿಗೆ ಏನಿಲ್ಲ, ನೇರವಾಗಿ ಕುಂತು ಏನನ್ನ ಮಾಡಿದ್ರೆ ದೇವ್ರು ನಮ್ಗೆ ಇಷ್ಟು ಕೊಡ್ಬೇಕಂತ ಭಾವ ಇಟ್ಕೊಂಡೇ ದೈವತ್ವದಲ್ಲಿ ಭೇದ ಇಟ್ಟಲ್ಲ. ಅದಕ್ಕೆ ದುಃಖ ಆಗ್ತದ ಅವ್ರಿಗೆ. ದೇವ್ರು ಕೇಳಿದ್ ಕೊಡಂಗಿಲ್ಲ, ಮತ್ ಇವ್ರು ಬೇಡ್ತಾರ, ಅವ್ನು ಕೊಡಂಗಿಲ್ಲ ಅಂದ್ರೆ ದುಃಖನೇ ಆಯ್ತಲ್ಲ. ಆ ಕಾರಣ ಶ್ರವಣ ಅಂತಕ್ಕಂಥದ್ದು ಯಾಕಂದ್ರೆ ಅತಿ ಮುಖ್ಯವಾದದ್ದು. ಈ ಬಲದಿಂದ ಮರಣಕ್ಕೆ ಒಳಗಾಗುವಂತ ಭಯದಿಂದ ಕೂಡಿದ ಜೀವ ಮರಣರಹಿತನಾಗಿ ಸದಾ ಕಾಲ ಇರತಕ್ಕಂಥ ಸಂತೋಷವನ್ನು ಪಡಬೇಕಾಗಿದ್ರೆ ಇದು ಮಹಾವಾಕ್ಯವನ್ನೇ ತೇಲಿಸ್ತದ. ಮಹಾವಾಕ್ಯವನ್ನ ಬಿಟ್ಟು ಹೋದ್ರೆ ಮುಳುಗಿ ಹೋಗ್ತದ ಕಲ್ಲು ಅಂತಕ್ಕಂಥ ವಿಚಾರಕ್ಕ ಇಲ್ಲಿಗೆ ಸಮಯ ಅದ.
ನಾಳೆ ದಿನ ಮತ್ತೆ ಮುಂದಿನ ಶ್ಲೋಕವನ್ನು ವಿಚಾರ ಮಾಡೋಣ. ಹ್ಮ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.